ವೀಕ್ಷಕರೇ ನಮಸ್ಕಾರ. ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಒಂದು ಕ್ಷಣ ಕಲ್ಪನೆ ಮಾಡಿಕೊಳ್ಳಿ. ಒಂದು ಬೃಹತ್ ಕಾರ್ಖಾನೆ, ಅಲ್ಲಿ ದಿನದ 24 ಗಂಟೆಯೂ ಕೆಲಸ ನಡೆಯುತ್ತಲೇ ಇರುತ್ತೆ. ಆದರೆ ಅಲ್ಲಿ ದೀಪಗಳಿಲ್ಲ, ಫ್ಯಾನ್ ಗಾಳಿ ಇಲ್ಲ, ಮತ್ತು ಅತ್ಯಂತ ಆಶ್ಚರ್ಯ ಏನಂದ್ರೆ ಅಲ್ಲಿ ಕೆಲಸ ಮಾಡೋದಕ್ಕೆ ಒಬ್ಬ ಮನುಷ್ಯನೂ ಕೂಡ ಇಲ್ಲ. ಹೌದು, ಇದು ಯಾವುದೋ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾದ ಕಥೆಯಲ್ಲ. ಇದು ಇಂದಿನ ಚೀನಾದ ವಾಸ್ತವ. ಇವುಗಳನ್ನು ಡಾರ್ಕ್ ಫ್ಯಾಕ್ಟ್ರಿಗಳು ಅಥವಾ ಲೈಟ್ಸ್ ಔಟ್ ಫ್ಯಾಕ್ಟ್ರಿಗಳು ಅಂತ ಕರೆಯಲಾಗುತ್ತೆ. ಅಂದರೆ ಕೃತಕ ಬುದ್ಧಿಮತ್ತೆ AI ಮತ್ತು ರೋಬೋಟಿಕ್ಸ್ ಜಗತ್ತನ್ನು ಹೇಗೆ ಬದಲಿಸ್ತಾ ಇವೆ ಅನ್ನೋದಕ್ಕೆ ಇದೊಂದು ಜೀವಂತ ಉದಾಹರಣೆ. ಇಂದಿನ ವಿಡಿಯೋದಲ್ಲಿ ನಾವು ಚೀನಾದ ಈ ನಿಗೂಢ ಕಾರ್ಖಾನೆಗಳ ಒಳಗೆ ಹೋಗೋಣ ಮತ್ತು ಈ ತಂತ್ರಜ್ಞಾನ ನಮ್ಮ ಭವಿಷ್ಯವನ್ನು ಹೇಗೆ ಬದಲಿಸ್ತಾ ಇದೆ ಅನ್ನೋದನ್ನು ತಿಳಿಯೋಣ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪ್ರತಿಯೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯನ್ನು ಪಡೆದುಕೊಳ್ಳಿ. ವೀಕ್ಷಕರೇ, ಸರಳವಾಗಿ ಹೇಳೋದಾದರೆ ಯಾವ ಕಾರ್ಖಾನೆಯಲ್ಲಿ ಉತ್ಪಾದನಾ ಪ್ರಕ್ರಿಯೆಯು 100ಕ್ಕೆ 100ರಷ್ಟು ಸ್ವಯಂ ಚಾಲಿತವಾಗಿರುತ್ತದೆಯೋ ಮತ್ತು ಮನುಷ್ಯರ ಉಪಸ್ಥಿತಿಯ ಅಗತ್ಯವಿರೋದಿಲ್ಲವೋ ಅವುಗಳನ್ನು ಡಾರ್ಕ್ ಫ್ಯಾಕ್ಟ್ರಿ ಅಂತ ಕರೆಯುತ್ತೇವೆ. ರೋಬೋಟ್ಗಳಿಗೆ ನೋಡಲು ಬೆಳಕಿನ ಅಗತ್ಯ ಇರೋದಿಲ್ಲ. ಅವು ಸಂವೇದಕಗಳು ಮತ್ತು ಲೇಸರ್ಗಳ ಮೂಲಕ ಕೆಲಸ ಮಾಡ್ತವೆ. ಆದ್ದರಿಂದ ಈ ಕಾರ್ಖಾನೆಗಳಲ್ಲಿ ಲೈಟ್ ಹಾಕುವ ಅಗತ್ಯ ಇರೋದಿಲ್ಲ. ಇದೇ ಕಾರಣಕ್ಕೆ ಇವುಗಳಿಗೆ ಡಾರ್ಕ್ ಫ್ಯಾಕ್ಟ್ರಿ ಎಂಬ ಹೆಸರು ಬಂದಿದೆ. ಚೀನಾದ ಶಿಯೋಮಿ, ಅಲಿಬಾಬಾ ಮತ್ತು BYD ನಂತಹ ಕಂಪ್ನಿಗಳು ಈಗಾಗಲೇ ಇಂತಹ 10 ಕಾರ್ಖಾನೆಗಳನ್ನು ಸ್ಥಾಪನೆ ಮಾಡಿವೆ. ಶಿಯೋಮಿಯ ಸ್ಮಾರ್ಟ್ ಫ್ಯಾಕ್ಟ್ರಿ ಉದಾಹರಣೆ. ಇತ್ತೀಚೆಗೆ ಶಿಯೋಮಿ ಕಂಪ್ನಿ ಬೀಜಿಂಗ್ನ ಚಾಂಗ್ಪಿಂಗ್ನಲ್ಲಿ ತನ್ನ ಹೊಸ ಡಾರ್ಕ್ ಫ್ಯಾಕ್ಟರಿಯನ್ನು ಅನಾವರಣಗೊಳಿಸಿದೆ. ಈ ಕಾರ್ಖಾನೆಯು ವರ್ಷಕ್ಕೆ 10 ಮಿಲಿಯನ್ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ಗಳನ್ನು ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತಿಲ್ಲಿನ ವಿಶೇಷತೆ ಏನಂದರೆ ಕಚ್ಚಾ ವಸ್ತುಗಳ ಆಗಮನದಿಂದ ಹಿಡಿದು ಪ್ಯಾಕಿಂಗ್ ಆಗೋ ತನಕ ಎಲ್ಲವನ್ನೂ ಕೂಡ AI ರೋಬೋಟ್ಗಳೇ ಕೆಲಸ ಮಾಡ್ತವೆ. ಶಿಯೋಮಿ ಪ್ರಕಾರ ಇಲ್ಲಿನ ಸಾಫ್ಟ್ವೇರ್ ಎಷ್ಟು ಬುದ್ಧಿವಂತವಾಗಿದೆ ಅಂದರೆ ಅದು ಕಾರ್ಖಾನೆಯಲ್ಲಿ ಉಂಟಾಗುವ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ತಾನಾಗೆ ಸರಿಪಡಿಸಿಕೊಳ್ಳುತ್ತೆ. ಮನುಷ್ಯರು ಕೇವಲ ಡೇಟಾವನ್ನು ದೂರ ಕುಳಿತು ಮಾನಿಟರ್ ಮಾಡಿದ್ರೆ ಸಾಕು, ಬಾಕಿ ಎಲ್ಲ ಕೆಲಸಗಳನ್ನು ಈ ರೋಬೋಟ್ಗಳೇ ಮಾಡ್ತವೆ. ಈ ಕಾರ್ಖಾನೆಗಳು ಹೇಗೆ ಕೆಲಸ ಮಾಡ್ತವೆ? ಈ ಸಿಸ್ಟಮ್ನ ಹಿಂದೆ 3 ಪ್ರಮುಖ ಶಕ್ತಿಗಳಿರ್ತವೆ. AI ಮತ್ತು ಮಷಿನ್ ಲರ್ನಿಂಗ್. ಅಂದರೆ ಪ್ರತಿ ರೋಬೋಟ್ ತನ್ನ ಕೆಲಸವನ್ನು ಸೆಕೆಂಡಿನ 100ನೇ ಭಾಗದಷ್ಟು ನಿಖರವಾಗಿ ಮಾಡುತ್ತೆ. ತಪ್ಪುಗಳಾದರೆ ತಕ್ಷಣ ಕಲಿತು ಸರಿಪಡಿಸಿಕೊಳ್ಳುತ್ತೆ. 5G ತಂತ್ರಜ್ಞಾನ. ಸಾವಿರಾರು ರೋಬೋಟ್ಗಳು ಪರಸ್ಪರ ಸಂವಹನ ನಡೆಸೋದಕ್ಕೆ ಅತಿ ವೇಗದ ಇಂಟರ್ನೆಟ್ ಅಗತ್ಯ ಇರುತ್ತೆ. ಚೀನಾ ಇದರಲ್ಲಿ ಮುಂಚೂಣಿಯಲ್ಲಿದೆ. ಇನ್ನು ಸ್ವಯಂ ಚಾಲಿತ ವಾಹನಗಳು. ಕಾರ್ಖಾನೆಯೊಳಗೆ ವಸ್ತುಗಳನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದಕ್ಕೆ ಮನುಷ್ಯ ಚಾಲಿತ ಟ್ರಕ್ಗಳ ಬದಲಿಗೆ ಸ್ವಯಂ ಚಾಲಿತ ಸಣ್ಣ ರೋಬೋಟ್ಗಳು ಗಾಡಿಗಳಾಗಿ ಕೆಲಸವನ್ನು ನಿರ್ವಹಿಸ್ತವೆ. ಹಾಗಾದರೆ ಈ ಫ್ಯಾಕ್ಟ್ರಿಗಳ ಲಾಭಗಳೇನು? ಫ್ಯಾಕ್ಟ್ರಿಗಳ ಲಾಭಗಳನ್ನು ನೋಡೋದಾದರೆ ಈ ತಂತ್ರಜ್ಞಾನದಿಂದ ತುಂಬಾ ಲಾಭಗಳಿವೆ. ನಿರಂತರ ಕೆಲಸ. ಮೊದಲನೇದಾಗಿ ನಿರಂತರ ಕೆಲಸ. ಮನುಷ್ಯನಿಗೆ ವಿಶ್ರಾಂತಿ ಬೇಕು, ಶಿಫ್ಟ್ಗಳ ಅಗತ್ಯ ಇರುತ್ತೆ. ಆದರೆ ರೋಬೋಟ್ಗಳಿಗೆ ಇವೆಲ್ಲವೂ ಬೇಡ. ದಿನದ 24 ಗಂಟೆ ಇವು ಕೆಲಸ ಮಾಡ್ತಾನೆ ಇರ್ತವೆ. ವಿದ್ಯುತ್ ಉಳಿತಾಯ. ಹೌದು, ಲೈಟಿಂಗ್ ಮತ್ತು ಏರ್ ಕಂಡೀಷನ್ ಅಗತ್ಯ ಇಲ್ಲದೆ ಇರೋದ್ರಿಂದ 20% ಹೆಚ್ಚು ವಿದ್ಯುತ್ ಉಳಿತಾಯವಾಗುತ್ತೆ. ನಿಖರತೆ. ಮನುಷ್ಯರು ಮಾಡುವ ಸಣ್ಣ ತಪ್ಪುಗಳು ಇಲ್ಲಿ 0. ಇದರಿಂದ ಉತ್ಪಾದನೆಯ ಗುಣಮಟ್ಟ ಕೂಡ ಹೆಚ್ಚುತ್ತೆ. ಕಡಿಮೆ ವೆಚ್ಚ. ದೀರ್ಘಾವಧಿಯಲ್ಲಿ ಇದು ಉತ್ಪಾದನಾ ವೆಚ್ಚವನ್ನು ಬಹಳಷ್ಟು ಕಡಿಮೆ ಮಾಡುತ್ತೆ. ಸವಾಲುಗಳು ಮತ್ತು ಉದ್ಯೋಗದ ಆತಂಕ. ಇದು ತುಂಬ ಪ್ರಮುಖವಾಗಿರುವಂತಹ ಅಂಶ. ಆದರೆ ಈ ಒಂದು ನಾಣ್ಯಕ್ಕೆ ಇನ್ನೊಂದು ಮುಖ ಕೂಡ ಇದೆ. ಮನುಷ್ಯರಿಲ್ಲದ ಕಾರ್ಖಾನೆ ಅಂದರೆ ಲಕ್ಷಾಂತರ ಜನರ ಉದ್ಯೋಗಕ್ಕೆ ಕುತ್ತು ಎಂದರ್ಥವಲ್ಲವೇ? ಚೀನಾದಲ್ಲಿ ಸುಮಾರು 100 ಮಿಲಿಯನ್ ಜನರು ಮ್ಯಾನುಫ್ಯಾಕ್ಚರಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಈ ರೀತಿ ಎಲ್ಲ ಕಾರ್ಖಾನೆಗಳು ಡಾರ್ಕ್ ಫ್ಯಾಕ್ಟ್ರಿಗಳಾದರೆ ಸಾಮಾನ್ಯ ಕಾರ್ಮಿಕರ ಗತಿ ಏನು? ತಜ್ಞರ ಪ್ರಕಾರ ಸಾಮಾನ್ಯ ಕೆಲಸಗಳು ಹೋಗಬಹುದು, ಆದರೆ ಈ ರೋಬೋಟ್ಗಳನ್ನು ವಿನ್ಯಾಸಗೊಳಿಸುವ, ನಿರ್ವಹಿಸುವ ಮತ್ತು
ಸಾಫ್ಟ್ವೇರ್ ಬರೆಯುವ ಹೈಟೆಕ್ ಉದ್ಯೋಗಗಳು ಸೃಷ್ಟಿಯಾಗ್ತವೆ. ಆದರೆ ಸಾಮಾನ್ಯ ಕಾರ್ಮಿಕರಿಗೆ ಇದು ಒಂದು ದೊಡ್ಡ ಸವಾಲೇ. ಚೀನಾದ ಈ ಡಾರ್ಕ್ ಫ್ಯಾಕ್ಟರಿಗಳು ಜಗತ್ತಿನ ಕೈಗಾರಿಕಾ ಕ್ರಾಂತಿಯ ಮುನ್ಸೂಚನೆ ನೀಡ್ತಾ ಇವೆ. ಇದು ಕೇವಲ ಆರಂಭವಷ್ಟೇ. ಮುಂದಿನ ದಿನಗಳಲ್ಲಿ ಕೇವಲ ಚೀನಾದಲ್ಲ, ನಮ್ಮ ಭಾರತ ಸೇರಿದಂತೆ ಇಡೀ ಜಗತ್ತಿನಾದ್ಯಂತ ಇಂತಹ ಕಾರ್ಖಾನೆಗಳನ್ನು ನಾವು ಕಾಣಬಹುದು. ನಿಮಗೆ ಏನನ್ನಿಸ್ತಾ ಇದೆ? ತಂತ್ರಜ್ಞಾನದ ಈ ಬೆಳವಣಿಗೆ ಮನುಕುಲಕ್ಕೆ ವರವೋ ಅಥವಾ ಶಾಪವೋ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತಷ್ಟು ಇಂತಹ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ತರ್ತೀನಿ. ಧನ್ಯವಾದ.